ಅವನು ಯಾವಾಗಲೂ ಮೌನವಾಗಿದ್ದ, ಆದರೆ ಅವನ ಕಣ್ಣುಗಳು ಮಾತ್ರ ಅವಳನ್ನು ಹಿಂಬಾಲಿಸುತ್ತಿದ್ದವು. ಪ್ರೀತಿಯಿಂದ ಅವಳು ತನ್ನ ಗೆಳೆಯರ ಜೊತೆ ನಗುತ್ತಿದ್ದಳು. ಆದರೆ ಅವನ ವಿಶ್ವವಿಲ್ಲದ ಪ್ರೀತಿಗೆ ಗೊತ್ತಾಗಿತ್ತು, ಅದು ನಗು ನೋಡಿದಾಗ ಉಸಿರಾಟ ನಿಲ್ಲುತ್ತೆ. ಅವಳು ಒಮ್ಮೆ ತಿರುಗಿ ನೋಡಿದಳು. ಆದರೆ ಆ ಕಣ್ಣೋಟದಲ್ಲಿ ನಾನೇನು ಬೇಕಿಲ್ಲ ಅನ್ನೋ ಶಾಂತಿ ಇತ್ತು. ಅವನು ತನ್ನ ಡೈರಿಯಲ್ಲಿ ಅವಳ ಚಿತ್ರವನ್ನು ಬಿಡಿಸಿದ್ದ. ಪ್ರೀತಿಯು ಮಾತಿಲ್ಲದೆ ಸೆಳೆಯುವ ಕಲೆಯಲ್ಲವೇ? ಮಳೆಯಲ್ಲಿ ಅವಳು ಅಳಿದಂತಾಗಿದ್ದಳು. ಅವನು ತನ್ನ ಕೊಡೆಯನ್ನು ಕೊಟ್ಟ. ಮಾತಿಲ್ಲದೆ. ಅವಳ ಕೈಯಲ್ಲಿ ಉದ್ದನೆಯ ಕೊಡೆ ಇತ್ತು. ಆದರೆ ಮನಸ್ಸಲ್ಲಿ ಚಿನ್ನದ ನೆನಪು. ಅವನು ಮಾತಾಡಲಿಲ್ಲ, ಒಂದು ಚಾಕೊಲೇಟ್ ಮಾತ್ರ ನೀಡಿದ. ಆದರೆ ಆ ಕೊಡುಗೆ ಪ್ರೀತಿಯ ಬದಲು ಚಿಕ್ಕ ಹೃದಯವಿತ್ತು. ಅವಳ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು. ಯಾರೋ ಈ ಮೌನ ಪ್ರೇಮಿ? ಅವಳು ಗ್ರಂಥಾಲಯದಲ್ಲಿ ತಿರುಗಿ ಅವನ ಕಡೆ ನೋಡಿದಳು. ಅವನು ಪುಸ್ತಕದ ಹಿಂದೆ ಪ್ರೀತಿ ಮರೆಯುತ್ತಿದ್ದ. ಅವಳು ಬ್ಯಾಗ್ನಲ್ಲಿ ಇದ್ದ ಚಾಕೊಲೇಟ್ ಮತ್ತು ಒಂದು ಹೃದಯಾಕಾರದ ಕಾಗದ. ಮೌನದ ಪ್ರಣಯ ಪತ್ರ ತೆಗೆದು ಕೊಟ್ಟಳು. ಪಾರ್ಕಿನಲ್ಲಿ ಇಬ್ಬರೂ ಎದುರಿಗೆ ಬರುತ್ತಿದ್ದರು. ಈ ಬಾರಿ ಹೃದಯವೇ ಮಾತನಾಡುತ್ತಿತ್ತು. ಅವರು ನಿಂತು ಮಾತನಾಡದೆ ನೋಡುತ್ತಿದ್ದರು. ಮೌನವು ಮಾತಿಗಿಂತ ಶ್ರೇಷ್ಠವಾಯಿತು. ಅವಳು, ನೀನು ಯಾವತ್ತೂ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಲಿಲ್ಲ, ಆದರೆ ನಿನ್ನ ಪ್ರೀತಿ ನಾನು ದಿನವೂ ಕೇಳುತ್ತಿದ್ದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಅವನು ನಕ್ಕನು. ಇಬ್ಬರೂ ಮೌನದಿಂದಲೇ ಪ್ರೀತಿಯ ಜಾತ್ರೆ ಮಾಡಿಕೊಂಡರು. ಸೂರ್ಯನ ಮಡಿಲಲ್ಲಿ ಇಬ್ಬರೂ ತಮ್ಮ ಪ್ರೀತಿಯಲ್ಲೇ ಮೈಯನ್ನು ಮರೆತರು. ಹಳೆಯ ನೆನಪುಗಳೊಂದಿಗೆ ಆ ಮೌನದ ಕ್ಷಣಗಳ ಪುನರಾವರ್ತನೆ ಮಾಡಿಕೊಳ್ಳುತ್ತಿದ್ದರು. ಅವಳು ಅವನ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಪ್ರೀತಿಯ ಒಲವಿನಲ್ಲಿ ಮೌನವಾಯಿತು. ಪಕ್ಕದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಇವರ ಪ್ರೀತಿ ಇನ್ನಷ್ಟು ಶಾಂತವಾಗಿ ಹೊಳೆಯಿತು. ಆಕಾಶದತ್ತ ನೋಡಿದಾಗ ಮೌನವಿಲ್ಲದ ಪ್ರಪಂಚವು ಇವರ ಪ್ರೀತಿಗೆ ಮೌನವೇ ಹೇಳಿತು. ಕೆಲವೊಮ್ಮೆ ಮಾತುಗಳಿಲ್ಲದ ಪ್ರೀತಿ ಗಾಢವಾಗಿರುತ್ತದೆ. ಅದಕ್ಕೆ ಮೌನವೇ ಸಾಕು. Thank you for watching. Please subscribe this